ಇವತ್ತು ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಪಕ್ಕದ ತೋಟದಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು. ಅವರು ನಮ್ಮ ಹಸುಗಳಿಗೋಸ್ಕರ ಸ್ವಲ್ಪ ಕಡ್ಡಿನ ಕಟ್ಕೊಳ್ಳಿ ಅಂತ ಅಂದಿದ್ರು. ನಾನು ಮತ್ತೆ ನಮ್ಮಮ್ಮ ಇಬ್ರು ಅಲ್ಲಿಗೆ ಕಡ್ಡಿ ಕಟ್ಟಕ್ಕೆ ಅಂತ ಹೋದ್ವಿ. ಅಮ್ಮ ಹೇಳಿದ್ರು ನಿನ್ ಕೈಯಲ್ಲಿ ಆಗಲ್ಲ, ಹೋಗಿ ಕುತ್ಕೋ ಹೋಗು ಅಂತ. ನಾವ್ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಅವ್ರ ಮಾತು ಕೇಳ್ಬೇಕಿತ್ತು ಅಂದ್ರೆ. ಹೆಂಗ್ ಆಗೋಗಿತ್ತು ಅಂದ್ರೆ ನನ್ಗೆ, ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಂಗೋ ಹಿಂಗೋ ಮಾಡಿ ಕಂತೆನೆಲ್ಲ ಕಟ್ಟಾಯ್ತು. ಇದನ್ನ ತಗೊಂಡೋಗಿ ನಮ್ಮ ತೋಟದ ಕಡೆಗೆ ಹಾಕ್ಬೇಕಾಗಿತ್ತು. ಎನರ್ಜಿ ಬೇರೆ ಲಾಸ್ ಆಗಿತ್ತು. ಆದ್ರೂ ನಾನು ಎತ್ತಿದ ರೇಂಜ್ ನೋಡಿದ್ರೆ ನಮ್ಮ ಅಮ್ಮಂಗ ನೆನಪಾಗಿದ್ದು ಒಂದೇ ಒಂದು ಸಾಂಗ್ ಅಂದ್ರೆ, ಕೌನ್ ಹೈ ವೋ ಕಹಾಂ ಸೆ ವೋ ಆಯಾ ಚಾರೋं ದಿಶಾओं में तेज सा वो छाया. ಇಲ್ಲಿ ಕೆಲಸ ಮುಗೀತು, ಹಂಗೆ ಮನೆ ಕಡೆಗೆ ಹೋಗ್ತಿದ್ದೆ. ಇದು ಯಾವುದೋ ಹೊಲದಲ್ಲಿ ಬರೀ ಉತ್ತಗಳೇ ಇದ್ವು. ತಡಿ ನಾಗರಾಜ ಇದ್ರೆ ಮಾತಾಡ್ಸ್ಕೊಂಬರೋಣ ಅಂತ ಹಂಗೆ ಒಂದು ವಾಕಿಂಗ್ ಹೋದೆ. ಅಲ್ಲಿ ನೋಡಿದ್ರೆ, My name is Black Gowda. What is it? Karegowda, ma'am, Karegowda. My father name is Snake King. What are you saying? Snake King, ma'am, Snake King, Nagaraja. ಸರಿ ಆಗ್ಬಿಟ್ಟು ಕರಿಗೌಡ್ರನ್ನ ನೋಡ್ಕೊಂಡು ಹಂಗೆ ಮನೆ ಕಡೆಗೆ ಹೊರಟೆ. ಅಲ್ಲೋಗಿ ನೋಡಿದ್ರೆ ನಮ್ಮ ನವೀನ್ ಅವ್ರು ಬಂದಿದ್ರು, ಔಷಧಿ ಹೊಡಿತಾ ಇದ್ರು. ಏನಣ್ಣ ಸಮಾಚಾರ ಅಂದಿದ್ಕೆ ಅಣ್ಣ ಹೇಳಿದ್ ಒಂದೇ ಮಾತು, ಇವನ್ಗೂ ಸ್ವಲ್ಪ ಔಷಧಿ ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನಮ್ಮ ತೋಟದಲ್ಲಿರೋ ಗಿಡಕ್ಕೆಲ್ಲ ಚೆನ್ನಾಗಿ ಔಷಧಿ ಹೊಡೆಯಪ್ಪ ಅಂತ ಅಂದ್ಬಿಟ್ಟು ನಾನು ಮನೆ ಕಡೆ ಹೊರಟೆ. ಮನೆ ಒಳಗಡೆ ಹೋಗಿ ನೀರು ಕುಡ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಏನೋ ಟ್ಯಾಕ್ಟರ್ ಸೌಂಡ್ ಬರ್ತಿತ್ತು. ಏನಪ್ಪ ಇದು ಅಂತ ನೋಡಿದ್ರೆ ಕಳೆಕಾಯಿ ಸತೆ ತರಿಸಿತ್ತು ನಮ್ಮಪ್ಪ. ಹಂಗಾದ್ರೆ ನನ್ನ ಕತೆ ಇವತ್ತು ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ನಾನು ಎದ್ದಿದ್ದ ಗಳಿಗೆನೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಲ್ಲೋಗಿ 2 ಕಡಲೆಕಾಯಿ ಸಿಕ್ತು, ಕಿತ್ಕೊಂಡು ತಿನ್ಕೊಂಡು. ಯಾರಿಗೆ ಫೋನ್ ಮಾಡಿದ್ರೆ ಇವತ್ತು ನನ್ನ ದಿನ ಭವಿಷ್ಯ ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಆಪ್ತ ಮಿತ್ರದಲ್ಲಿರೋ ಆಚಾರ್ಯ ರಾಮಚಂದ್ರ ಅವರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ ಏನಪ್ಪಾ ಅಂತಂದ್ರೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಬೇರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಕಳೆ ಸೆತ್ತನ್ ಬೇರೆ ಮೆದೆ ಹಾಕ್ಬೇಕಾಗಿತ್ತು. ಮಳೆ ಬಂದರೆ ಹಾಳಾಗುತ್ತೆ ಅಂತ ಮೆದೆ ಹಾಕ್ಸ್ತಿದ್ವು. ನಮ್ಮ ಚಿಕ್ಕಪ್ಪನೂ ಹೆಲ್ಪ್ ಮಾಡ್ತಾಯಿದ್ರು, ನಮ್ಮ ಅಜ್ಜಿನೂ ಹೆಲ್ಪ್ ಮಾಡ್ತಾಯಿದ್ರು. ನನಗಂತೂ ಅರ್ಧದಲ್ಲೇ ಎಲ್ಲ ಮುಗ್ದೋಗಿತ್ತು. ನಮ್ಮ ಅಜ್ಜಿ ಇನ್ನ ಕೆಲಸ ಮಾಡ್ತಾನೆ ಇತ್ತು. ಈ ನಿನ್ನ ಎನರ್ಜಿಗೆ ಗುಟ್ಟೇನಮ್ಮ ಅಂತ ಕೇಳಿದಾಗ ನಮ್ಮ ಅಜ್ಜಿ ಹೇಳಿದ್ದು, ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ನಿಮಗೂ ಕೂಡ ಹಳ್ಳಿ ಜೀವನ ಇಷ್ಟ ಅಂತಂದ್ರೆ ರೈತ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.